ಸೊಸೆ ಸೊಸೆ ಉರಿತಾ ಇದೆ, ತುಂಬಾ ಉರಿತಿದೆ. ಕಿರಿಚಬೇಡ. ಅಲ್ಲ ನಿಜ. ಈಗ ಅವನು ಬಂದು ಮೂಲ ಮಾಸ್ತಾನೆ. ಸೆಂಟಿಮೆಂಟ್ ಕಣೆ, ಸೆಂಟಿಮೆಂಟ್ ವರ್ಕೌಟ್ ಮಾಡ್ಕೋ. ಅವನ ದೃಷ್ಟಿಲಿ ನೀನು ಒಳ್ಳೆಯವಳು, ಪಾಪದವಳು. ಸರಿ, ಈಗ ನಿಜವಾಗ್ಲೂ ಹೋಗಿ ಮೂಲ ಮಾಚ್ಕೋ. ಹೋಗು ಹೋಗೆ. ಯಾಕೆ ಹೀಗೆ ಮಾಡ್ಕೊಂಡೆ ಶೀಲಾ? ಗಾಬರಿ ಆಗೋಯ್ತು, ಕೈ ಜಾರ್ಬಿಡ್ತು, ಚೆಲ್ಕೊಂಡ್ಬಿಟ್ಟೆ. ನೋಡ್ಕೊಂಡಲ್ವಾ ಪಾತ್ರೆ ಹಿಡ್ಕೊಳ್ಳೋದು? ಹೆಣ್ಮಗು ಆಗಿ ಅಡಿಗೆ ಮನೆ ಕೆಲಸ ಗೊತ್ತಿಲ್ಲ ಅಂದ್ರೆ ಹೇಗೆ? ಆಯ್ತು, ಉರಿತಾ ಇದೆಯಾ? ತುಂಬಾ ಉರಿತಾ ಇದೆ. ಆಯ್ತು, ಇದು ಸ್ವಲ್ಪ ಹೊತ್ತಾದ್ಮೇಲೆ ತಣ್ಣಗಾಗುತ್ತೆ, ಗೊತ್ತಾಯ್ತಾ? ಸರಿ, ನೀನೋಗಿ ರೆಸ್ಟ್ ತಗೋ. ತುಂಬಾ ಥ್ಯಾಂಕ್ಸ್. ಯಾರು ಯಾರು ನೀವೆಲ್ಲ? ಯಾಕೆ ಇಷ್ಟೊಂದು ಜನ ಬಂದಿದ್ದೀರಾ? ಏನ್ ವಿಷಯ? ನಿಮ್ಗೆ ಯಾರು ಬೇಕ್ರಿ? ದೊಡ್ಡವ್ರು ಯಾರು ಇದ್ರೆ ಕರೀರಿ. ಅಲ್ಲ, ವಿಷಯ ಏನು ಅಂತ ಹೇಳಿ. ಮೀಡಿಯಾದವರು ಅಂತ ಹೇಳಿ ಎಲ್ಲಾ ಪ್ಲೇಸ್ ನೀವೇ ಕೇಳ್ಬೇಡಿ. ಆಯ್ತು, ಒಂದ್ ನಿಮಿಷ ಕರಿತೀನಿ. ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಲಾಯರ್ ಎಲ್ಲಾ ತರನೂ ಪ್ರಯತ್ನ ಪಡ್ತಿದ್ದಾರೆ. ನಾವು ಪುರೋಹಿತರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹೇಳಿದ್ರು ಅವರು, ವಿವೇಕ ಗಂಡಾಂತರ ಇದೆ, ತೊಂದರೆ ಇದೆ, ಅಪಾಯ ಇದೆ. ಆಯ್ತಲ್ಲ, ಅವ್ರು ಹೇಳಿದಾಗೆಲ್ಲ ನಡೀತಾ ಇದೆಯಲ್ಲ. ತುಂಬಾ ಜನ ಬಂದ್ಬಿಟ್ಟಿದ್ದಾರೆ, ಮೀಡಿಯಾದವ್ರಂತೆ. ಮೀಡಿಯಾದವ್ರಾ? ಹೌದಮ್ಮರೇ, ಮನೇಲಿ ಯಾರಾದ್ರೂ ದೊಡ್ಡವರು ಇದ್ರೆ ಕರೀರಿ, ಮಾತಾಡ್ಬೇಕು ಅಂತಿದ್ರು. ಅಯ್ಯೋ ದೇವ್ರೆ, ನಾನು ಹೋಗಿ ನೋಡ್ತೀನಿ. ಅತ್ತೆ ಬೇಡ, ಮಾವನ್ನ ಅರೆಸ್ಟ್ ಮಾಡಿದಾರಲ್ಲ, ಆ ವಿಚಾರವಾಗಿ ಕೇಳಕ್ ಬಂದಿರ್ತಾರೆ ಅನ್ಸುತ್ತೆ. ಅವ್ರುಗಳೆಲ್ಲ ಬಾಯಿಗೆ ಬಂದಾಗ ಪ್ರಶ್ನೆ ಕೇಳ್ತಾರತ್ತೆ. ನೀವು ಹೋಗೋದು ಬೇಡ ಪ್ಲೀಸ್. ಅಲ್ಲಮ್ಮ, ಮನೆ ಬಾಗಿಲು ತನಕ ಬಂದಿದ್ದಾರೆ, ನಾನು ಹೋಗಿ ಮಾತಾಡದೆ ಇದ್ರೆ ಸುಮ್ಮನೆ ಅದು. ಅತ್ತೆ ನೀವು ಬೇಡ. ರಾಘವ್, ನೀವು ಹೋಗಿ ಏನು ಅಂತ ಕೇಳ್ಕೊಂಡು ಬನ್ನಿ. ಅಯ್ಯೋ, ಇವನ್ ಬೇಡ. ಇವನ್ ಕೋಪದಲ್ಲಿ ಏನಾದ್ರೂ ಒಂದಂದು ಯಾಕೆ ಸುಮ್ಮನೆ ಅದೆಲ್ಲ. ಇಲ್ಲ ಅತ್ತೆ, ರಾಘವ್ ನೋಡಿ, ನೀವಾಗ ನೀವೇ ಏನು ಹೇಳಕ್ ಹೋಗ್ಬೇಡಿ. ಏನು ಅಂತ ವಿಚಾರಿಸಿ, ಆಯ್ತಾ? ದುಡುಕ್ಬೇಡಿ ಪ್ಲೀಸ್. ನೋಡ್ತೀನಿ. ಹುಷಾರ್ ಮಗನೆ. ಯಾರು ಯಾರು ನೀವೆಲ್ಲ? ಅಷ್ಟು ಗೊತ್ತಾಗಲ್ವೇನ್ರಿ? ಮೈಕೆಲ್ಲ ಇಟ್ಕೊಂಡಿದ್ದೀವಿ ನಾವು, ಮೀಡಿಯಾದವರು. ಅಲ್ಲ, ಏನ್ ವಿಷಯ? ಹೇಳಿಕೆ ತಗೋಬೇಕಾಗಿತ್ತು. ಮನೇಲಿ ಬೇರೆ ಯಾರು ಇಲ್ವಾ? ನೀವೊಬ್ರೇನಾ? ನೋಡಿ, ಯಾರು ಮಾತಾಡೋ ಸ್ಥಿತಿಲಿಲ್ಲ. ಇದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ದಯವಿಟ್ಟು ಹೊರಡಿ. ದೊಡ್ಡವನ್ ಕರೀರಿ, 2 ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಸರ್ ಸರ್ ಪ್ಲೀಸ್, ಒಂಚೂರು ಅರ್ಥ ಮಾಡ್ಕೊಳ್ಳಿ. ಮನೆಯವರೆಲ್ಲ ಡಿಸ್ಟರ್ಬ್ ಆಗಿದ್ದಾರೆ. ನಾವ್ ಯಾರು ಇಂಥ ಪರಿಸ್ಥಿತಿಲಿ ಸಿಕ್ಕಾಕೊಂಡವರಲ್ಲ. ಯಾರು ಮಾತಾಡಕ್ ಬರೋದೂ ಇಲ್ಲ. ನೀವ್ಯಾರು? ನೀವು ವಿವೇಕ್ ಅವ್ರ ಮಗನಾ? ಹೌದು. ಯಾಕೆ? ಹಾಗಾದ್ರೆ ನಾವು ಕೇಳೋ ಪ್ರಶ್ನೆ ನೀವೇ ಉತ್ತರ ಹೇಳಿ. ನೋಡಿ, ನನಗಿದೆಲ್ಲ ಅಭ್ಯಾಸ ಇಲ್ಲ. ನಮ್ ನೋವಲ್ಲಿ ನಾವಿದೀವಿ. ಈಗ ನನ್ಗೇನು ಹೇಳಕ್ ಆಗಲ್ಲ, ಪ್ಲೀಸ್ ಬಿಟ್ಬಿಡಿ. ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ರಿ. ಉತ್ತರ ಹೇಳ್ರಿ. ಏ, ಹೋಗಿ ಅವನ್ನ ಕರಿಯೋ. ಉತ್ತರ ಕೊಡ್ರಿ, ಉತ್ತರ ಕೊಡ್ರಿ. ಅಣ್ಣ, ಅಮ್ಮವ್ರು ಕರಿತಾ ಇದ್ದಾರೆ, ಬನ್ನಿ. ಅಲ್ಲ, ಬನ್ನಿ ಅಣ್ಣ, 1-2 ನಿಮಿಷ ಬರ್ತೀನಿ. ಉತ್ತರ ಕೊಡ್ರಿ. ಅಷ್ಟೇ, ಈ ಮೀಡಿಯಾದವ್ರನ್ನ ಯಾವುದೇ ಕಾರಣಕ್ಕೂ ಎದುರು ಹಾಕೋಬಾರ್ದು. ಆಮೇಲೆ ಒಂದ್ ಹೋಗಿ ಮತ್ತೊಂದಾಗುತ್ತೆ. ಹೇಳಿ ಕಳ್ಸಿದ್ದೀವಿ ತಾನೆ ರಾಘವ್ಗೆ. ಅಲ್ಲಿ ನೋಡಿ ಹೇಗ್ ರೇಗ್ತಾ ಇದ್ದಾರೆ ಅಂತ.
ಯಾಕೋ ಹಾಗೆಲ್ಲ ಮಾತಾಡ್ತಾ ಇದೀಯ ಅವ್ರ ಹತ್ರ? ಸಮಾಧಾನವಾಗಿ ಮಾತಾಡು. ಮೀಡಿಯಾದವ್ರಂದ್ರೆ ಹಾಗೇನೆ, ಮನೆ ಬಾಗಿಲು ತನಕ ಬಂದಿದ್ದಾರೆ. ಅವ್ರು ಏನೇನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಸಮಾಧಾನವಾಗಿ ಉತ್ತರ ಕೊಡು. ಅವ್ರು ಏನ್ ಪ್ರಶ್ನೆ ಕೇಳ್ತಾರೋ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ರಾಘವ್, ಏನ್ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಉತ್ತರ ಕೊಡಕ್ಕಾದ್ರೆ ಉತ್ತರ ಕೊಡಿ, ಇಲ್ಲೇ ಇದ್ರೆ ಉತ್ತರ ಕೊಡಬೇಡಿ. ನೋ ಕಮೆಂಟ್ಸ್ ಅಂತ ಹೇಳಿ. ಅದು ಬಿಟ್ಟೆ ಹೀಗೆ ರೇಗಿದ್ರೆ. ನೋಡು ಕೀರ್ತಿ, ನನಗೆ ತಾಳ್ಮೆ ಬರಲ್ಲ. ಸರಿ, ಹಾಗಾದ್ರೆ ನಾನ್ ಹೋಗ್ಲಾ? ಮತ್ತೆ ನಾನ್ ಹೋಗೋದ್ ಬೇಡ, ಅತ್ತೆನ್ ಕಳ್ಸೋದು ಸರಿ ಇರಲ್ಲ. ಅವ್ರು ಏನೇನೋ ಪ್ರಶ್ನೆ ಕೇಳಿ ಇವ್ರಿಗೆ ಮುಜುಗರ ಆದ್ರೆ ತಪ್ಪಾಗತ್ತೆ. ಅದಕ್ಕೆ ತಾನೇ ನಿಮ್ಮನ್ನ ಕಳಿಸ್ತಿರೋದು, ಅರ್ಥ ಮಾಡ್ಕೊಳ್ಳಿ. ನಾನು ಮಾತಾಡ್ತೀನಿ. ರಾಘವ, ಹೇಳೋದನ್ನ ಚೂರು ಅರ್ಥ ಮಾಡ್ಕೊ. ಅವ್ರು ಏನ್ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಸಮಾಧಾನವಾಗಿ ಉತ್ತರ ಕೊಟ್ಟು ಕಳ್ಸು, ಆಯ್ತಾ? ಸರ್ ಬನ್ನಿ ಬನ್ನಿ. ಸರ್, ಈ ಲೋಕಾಯುಕ್ತ ರೈಟ್ ಬಗ್ಗೆ ನೀವೇನ್ ಹೇಳ್ತೀರಾ? ಏನ್ ಹೇಳಕ್ ಸಾಧ್ಯ? ಕಣ್ಣು ಕಂಡಿದ್ದೆಲ್ಲ ಸತ್ಯ ಅಲ್ಲ. ಸತ್ಯ ಏನು ಅಂತ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಅವಾಗ ಎಲ್ರು ಬಂದು ಮಾತಾಡ್ಲಿ. ಹಾಗಾದ್ರೆ ನಿಮ್ಮನೆ ಕೋಟಿಗಟ್ಟಲೆ ದುಡ್ಡು ಸಿಕ್ಕಿರೋದು ಸುಳ್ಳು ಅಂತೀರಾ? ಸಿಕ್ಕಿದೆ, ಆದ್ರೆ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಅದ್ಯಾಕೆ ಅದ? ನಿಮ್ಮನೇಲಿ ದುಡ್ಡು ಸಿಕ್ಕಿದೆ ಅಂದ್ಮೇಲೆ ಅದು ನಿಮ್ದೇ ತಾನೆ? ಅದ್ ಹಾಗೆ ಹೇಳೋಕ್ಕಾಗಲ್ಲ. ಇದೊಂದು ವ್ಯವಸ್ಥಿತ ತಂತ್ರ. ನಮ್ಮಪ್ಪನ ಹೆಸರಿಗೆ ಮಸಿ ಬಳಿಬೇಕು ಅಂತ ಈ ತಂತ್ರ ಮಾಡಿರೋದು. ಆವಂತ ನೀಚ್ ಕೆಲಸ ಮಾಡೋಂಥ ಜನ ಅಲ್ಲ. ನಿಮ್ ತಂದ್ರೆ ಪ್ರಶ್ನೆ ಅಂತ ಎಲ್ರು ಮಾತಾಡ್ತಾರೆ. ಯಾರು ಹೇಳಿದ್ದು? ನಮ್ಮಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗ್ರಿ ಇದೆ? ನಮ್ಮಪ್ಪ ಒಂದು ನಯಾ ಪೈಸನು ಮುಟ್ಟಿಲ್ಲ. ಹಾಗಿದ್ರೆ ಇಷ್ಟೆಲ್ಲ ದುಡ್ಡು ದೊಡ್ಡ ಮನೆ ನಿಮ್ಗೆ ಎಲ್ಲಿಂದ ಬಂತ್ರಿ? ನಮ್ಮನೇಲಿ ಯಾರು ಸುಮ್ಮನೆ ಕೂತಿಲ್ಲ ಸ್ವಾಮಿ. ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಎಲ್ಲರೂ ದುಡಿತಾರೆ. ನಮ್ದೇ ಆದಂತ ಒಂದು ಸಿಲ್ಕ್ ಬಿಸ್ನೆಸ್ ಇದೆ. ಸೊ ಸಹಜವಾಗಿ ಮಟ್ಟಕ್ಕೆ ಬಂದಿದೀವಿ. ಅದ್ರಲ್ಲಿ ಏನ್ ಆಶ್ಚರ್ಯ? ಇದಕ್ ಮುಂಚೆ ನೀವು ಬಡವರಾಗಿದ್ರಂತೆ, ಶ್ರೀಮಂತರಾಗಿರ್ಲಿಲ್ವಂತೆ? ಎಲ್ಲ ಸುಳ್ಳು. ಅದಕ್ಕೂ ಮುಂಚೆನೆ ನಾವು ಸ್ಥಿತಿವಂತರು. ನಮ್ಮಪ್ಪ ರಾಜಕೀಯಕ್ಕೆ ಬಂದಿದ್ದು ಜನಗಳ ಸೇವೆ ಮಾಡಕ್ಕೆ ಹೊರತು ತಾವು ಶ್ರೀಮಂತರಾಗೋಕಲ್ಲ. ಹಾಗಿದ್ರೆ ಲೋಕಾಯುಕ್ತದವರೆಗೆ ಬುದ್ಧಿ ಇಲ್ಲ ಅಂತಾನ? ಹಾಗಂತ ನಾನು ಹೇಳಲಿಲ್ಲ. ನಿಮ್ ತಂದೆ ಭೇಟಿ ಮಾಡಿದ್ರ? ಏನ್ ಹೇಳಿದ್ರು? ಯಾರು ಭೇಟಿ ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ಮುಗಿತಾ ನಿಮ್ ಪ್ರಶ್ನೆಗಳು? ಯಾಕ್ರಿ ಸಿಟ್ಟಾಗ್ತೀರಾ? ಈಗ ಸಿಕ್ಕಿರೋ ಕೋಟಿ ದುಡ್ಡಿನ ಬಗ್ಗೆ ಏನ್ ಹೇಳ್ತೀರಾ? ಅದು ನಮ್ ದುಡ್ಡಲ್ಲ. ಇತ್ತೀಚೆಗೆ ನಿಮ್ ತಂದೆಗೆ ದುಡ್ಡಿಂದ ಹೆಚ್ಚಾಗಿದೆಯಂತೆ. ಕಂಡ್ಕೊಂಡವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾರಂತೆ. ಯಾರ್ರಿ ಹೇಳಿದ್ದು? ಯಾವನ್ರಿ ನಾ ಒಪ್ಪನ ಬಗ್ಗೆ ಮಾತಾಡಿದ್ದು? ಎಲ್ರು ಮಾತಾಡ್ತಿದ್ದಾರ್ರಿ. ನಿಮ್ ತಂದೆ ಹತ್ರ ಕೆಲಸ ಮಾಡ್ಸೋಕ್ ಬಂದ್ರೆ ದುಡ್ಡು ಕೇಳ್ತಾರಂತೆ. ಇದರಿಂದನೇ ಗೊತ್ತಾಗಲ್ವಾ ನಿಮ್ ತಂದೆ ಒಬ್ಬ ಭ್ರಷ್ಟ, ಒಬ್ಬ ಕಳ್ಳ ಅಂತ? ಸಾಕ್ ನಿಲ್ಲಿಸ್ರಿ. ನಾವಪ್ಪ ಭ್ರಷ್ಟನ? ನಾವಪ್ಪ ಕಳ್ಳನ? ಮಾತಾಡಕ್ ಮುಂಚೆ ಯೋಚನೆ ಮಾಡಿ ಮಾತಾಡಿ. ನೋಡು, ಅಪ್ಪನ ಬಗ್ಗೆ ಮಾತಾಡ್ತಾರೆ, ಅವ್ರ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ. ನೀವು ನಡೀರಿ, ನೀವು ಒಳಗೆ ನಡೀರಿ. ಏನ್ರಿ ಅವ್ರು ನಮ್ಮೆಲ್ಲ ಕೈ ಮಾಡ್ತಾರೆ? ಸರ್ ನಿಮ್ಮ ರಾಘವನ ಮನಸ್ಥಿತಿ ಸರಿ ಇಲ್ಲ. ಅವ್ರ ತಂದೆಗೆ ಹೀಗಾಗಿರೋದ್ರಿಂದ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಅವ್ರಿಗೆ ಕ್ಷಮಿಸಿ. ನೀವು ಹೊರಡಿ ಸರ್. ಮೀಡಿಯಾದವ್ರ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಮೀಡಿಯಾದವ್ರು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ಮಲ್ಲಿ ಕೈ ಮಾಡಿದ್ರೆ ಕೇಸ್ ಆಗುತ್ತೆ, ಜೈಲ್ಗೆ ಹೋಗ್ಬೇಕಾಗತ್ತೆ. ದಯವಿಟ್ಟು ಅವರು ಸಿಟ್ಟಲ್ಲಿ ಒಂದೆರಡು ಮಾತಾಡಿದ್ರು ಅಷ್ಟೇ, ಹಲ್ಲೆ ಮಾಡಿಲ್ಲ. ಅವ್ರು ಕ್ಷಮಿಸ್ಬಿಡಿ ಸರ್. ನಾನು ಅವ್ರ ಪರವಾಗಿ ನಿಮ್ಮ ಹತ್ರ ಕೈ ಬೇಡ್ತೀನಿ. ದಯವಿಟ್ಟು ಹೊರಡಿ ಸರ್, ಪ್ಲೀಸ್. ಪರವಾಗಿಲ್ಲ, ಕೂತ್ಕೋ. ಹೇಗಿದೆ ಕೈ ಈಗ? ಉರಿ ಕಮ್ಮಿ ಆಯ್ತಾ? ನೀವು ಆಯಿಂಟ್ಮೆಂಟ್ ಹಚ್ಚಿದ್ರಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಮನೆಯವ್ರು ಯಾರಾದ್ರೂ ನೋಡಿದ್ರಾ? ಯಾರಾದ್ರೂ ಏನಾದ್ರು ಕೇಳಿದ್ರಾ? ದೊಡ್ಡಮ್ಮ ಅವ್ರು ನೋಡಿದ್ರು. ಏನಾಯ್ತು ಅಂತ ಕೇಳಿದ್ರು. ನಾನೇ ಬಿಸಿನೀರು ಚೆಲ್ಕೊಂಬಿಟ್ಟೆ ಅಂತ ಹೇಳ್ದೆ. ಹೌದಾ? ಬುದ್ಧಿ ಇದೆಯಾ ನಿನ್ಗೆ? ಯಾಕೆ? ನೀನ್ ನೀರ್ ಚೆಲ್ಕೊಂಡಿದ್ಯಾಕೆ?
ಗಾಯತ್ರಮ್ಮವ್ರು ಗಾಬರಿ ಪಡಿಸಿದ್ದಕ್ಕೆ ತಾನೆ? ಹೌದು, ಅವರು ಆಯ್ತಾ ಅಂತ ಜೋರಾಗಿ ಕೇಳ್ಬಿಟ್ರು. ನನಗೆ ಗಾಬರಿ ಆಗೋಯ್ತು, ಕೈ ಬಿಟ್ಬಿಟ್ಟೆ. ಇದೇ ಸತ್ಯನ ಅಮ್ಮವ್ರ ಹತ್ರ ಹೇಳಕ್ ಏನಾಗಿತ್ತು ನಿನ್ಗೆ? ಯಾಕೆ ಮುಚ್ಚಿಟ್ಟೆ? ಸತ್ಯ ಹೇಳ್ಬೇಕಾಯ್ತು ತಾನೆ? ಹೇಗ್ ನಿಜ ಹೇಳಿ? ನಾನು ದೊಡ್ಡಮ್ಮ ಅವ್ರಿಗೆ ನಿಜ ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಅವರು ಗಾಯತ್ರಿ ಅಕ್ಕಂಗ್ ಬೈಯಲ್ವಾ? ಅವ್ರಿಗೆ ಬೈದ್ರು ಅಂತ ಗಾಯತ್ರಿ ಅಕ್ಕ ಅಮ್ಮ ಅವ್ರ ಮೇಲೆ ಜಗಳ ಮಾಡಲ್ವಾ? ಹೌದು, ಮಾಡ್ತಾರೆ. ಯಾಕೆ ಬೇಕು? ಅವರಿಬ್ರು ಮಧ್ಯ ನಾನ್ ಯಾಕೆ ಜಗಳ ತಂದೆ ಇಡ್ಲಿ? ಅತ್ತೆ ಸೊಸೆ ಸಂಬಂಧನ ನಾನ್ ಯಾಕೆ ಹಾಳು ಮಾಡ್ಲಿ? ನನ್ ಕೈ ಗಾಯ ಆಗಿದೆ, ಉರಿತಾ ಇದೆ. ಅದನ್ನ ನಾನು ಒಬ್ಳೆ ಸಹಿಸ್ಕೊಂಡ್ಬಿಟ್ರೆ ಯಾವ ತೊಂದ್ರೆನೂ ಇರೋದಿಲ್ವಾ? ಹಾಗಂತ ಗಾಯತ್ರಮ್ಮ ಯಾವಾಗ್ಲೂ ಏನಾದ್ರೂ ಒಂದು ತೊಂದರೆ ಮಾಡ್ತಾನೆ ಇರ್ತಾರೆ, ಅದನ್ನ ಸಹಿಸ್ಕೊಂಡಿರಕ್ಕಾಗುತ್ತಾ? ಹೌದು, ಇನ್ನೇನ್ ಮಾಡೋದು? ಒಂದ್ ಮನೆ ನೆಮ್ಮದಿ ಹಾಳು ಮಾಡಕ್ಕಾಗತ್ತಾ? ಈಗಾಗ್ಲೇ ಎಲ್ರೂ ಅವ್ರವ್ರ ತೊಂದ್ರೆನಲ್ಲಿದ್ದಾರೆ. ಮನ್ಸಿನ ನೆಮ್ಮದಿ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಚಿಕ್ಕ ಯಜಮಾನ್ರು ಜೈಲ್ಗೆ ಹೋಗಿರೋದ್ರಿಂದ ಎಲ್ರೂ ನೋವಲ್ಲಿದ್ದಾರೆ. ಇದ್ರ ಮಧ್ಯೆ ನನ್ ತೊಂದ್ರೆ ಯಾಕೆ? ಅದಕ್ಕೆ ನನ್ ನೋವು ನನ್ಗೆ ಇರ್ಲಿ ಅಂತ ಸುಮ್ನಾಗ್ಬಿಟ್ಟೆ. ಶೀಲಾ, ನೀನ್ ಚಿಕ್ಕೋಳೆ ಆದ್ರೂ ಏನೆಲ್ಲ ಯೋಚನೆ ಮಾಡ್ತೀಯ? ನಿನ್ ನೋವನ್ನ ಸಹಿಸ್ಕೊಂಡಿದ್ಯಾ? ನಿನ್ನ ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ನಾನ್ ಯಾಕೆ ಜಗಳ ತಂದಿದ್ಲಿ? ನಾನೇನಿಲ್ಲಿ ಶಾಶ್ವತವಾಗಿದ್ಬಿಡ್ತೀನ? 4 ದಿನ ಇದ್ದು ಹೋಗಕ್ ಬಂದಿದ್ದೀನಿ, ಹೊರಟೋಗ್ತೀನಿ. ಆದ್ರೆ ಈ ಮನೇಲಿರೋರೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಶೀಲಾ, ನಿನ್ ಮಾತು ಕೇಳಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಈ ಮನೆ ಬಗ್ಗೆ, ಈ ಮನೆಯವ್ರ ಬಗ್ಗೆ ಎಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ಯಾ. ಯಾರ ಮಧ್ಯೇನೂ ಬಿರುಕು ಬರಬಾರ್ದು, ಯಾರು ಜಗಳ ಆಡಬಾರ್ದು ಅಂತ ನಿನ್ನ ನೋವನ್ನ ನೀನು ತಡ್ಕೊಂಡಿದ್ಯಾ. ಇಷ್ಟಕ್ಕೂ ನೀನು ಈ ಮನೆಗೆ ನಿನ್ನೆ ಮೊನ್ನೆ ಬಂದವಳು, ಆದರೂ ಈ ಮನೆ ಮೇಲೆ ಎಷ್ಟೊಂದು ಗೌರವ ನಿಮಗೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಿನ್ನ ಬಗ್ಗೆ ತುಂಬ ಖುಷಿ ಆಗುತ್ತೆ. ಅಯ್ಯೋ ರಾಘವ್, ಏನಾಯ್ತು ರಾಘವ್? ಯಾಕೆ ಇಷ್ಟೊಂದು ಸಿಟ್ಟಲ್ಲಿದ್ದೀರಿ? ರಕ್ತ ಕುದಿಯುತ್ತೆ. ನಮ್ಮ ಅಪ್ಪನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಯಾರೋ ಬರ್ತಾರೆ, ನಮ್ಮ ಅಪ್ಪ ಲೂಟಿ ಮಾಡಿದ್ರಂತೆ, ದುಡ್ಡು ಮಾಡಿದ್ರಂತೆ ಅಂತ ಹೇಳ್ತಾರೆ. ಇನ್ಯಾವನೋ ಬರ್ತಾನೆ, ನಿಮ್ಮ ಅಪ್ಪ ಜೈಲ್ಗೆ ಹೋಗ್ಬಿಟ್ರು, ಏನಕ್ಕೆ ಏನು ಅಂತ ಕೇಳ್ತಾರೆ. ತೋರಿಸೋ ಸಿಂಪತಿಲಿ ವ್ಯಂಗ್ಯ ಇರುತ್ತೆ ಅಂತ ನನಗೆ ಗೊತ್ತಾಗಲ್ವಾ? ನೋಡಿ ರಾಘವ್, ಈ ತರದೊಂದು ಘಟನೆ ನಡೆದ್ರೆ 4 ಜನ 4 ತರ ಮಾತಾಡೋದು ಸಹಜ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ? ನನಗಾಗಲ್ಲ. ಅದಕ್ಕೆ ನನ್ ಗೇಲಿ ಮಾಡೋರ್ ಮುಂದೆ ನಾನು ಇರಬಾರ್ದು ಅಂತ ರೆಸಿಗ್ನೇಷನ್ ಲೆಟರ್ ಬರೆದು ಅವ್ರ ಮುಖದ ಮೇಲೆ ಎಷ್ಟು ಬಂದಿದ್ದೀರಿ ಗೊತ್ತಾ? ಏನು ರಿಸೈನ್ ಮಾಡ್ಬಿಟ್ರಾ? ಒಳ್ಳೆಯವರಾಗಬಾರ್ದು ಕೀರ್ತಿ, ಒಳ್ಳೆಯವರಾಗಬಾರ್ದು. ಹೌದು ಕೀರ್ತಿ, ನಮ್ಮಪ್ಪ ಕೆಟ್ಟವರಾಗಿ 4 ಜನಕ್ಕೆ ಮೋಸ ಮಾಡಿ ದುಡ್ಡು ಮಾಡಿದಿದ್ರೆ ಇದೇ ಜನ ಬೇಷ್ ಅಂದಿರೋರು. ಆದ್ರೆ ಈಗ ರಾಘವ್, ಹಾಗೆಲ್ಲ ಅನ್ಕೋಬೇಡಿ. ಮೋಸಕ್ಕೆ ಹೆಚ್ಚಾಯಿಸಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಸುಳ್ಳು. ನಮ್ಮಪ್ಪ ಎಷ್ಟು ಪ್ರಾಮಾಣಿಕ. ಇಂಥ ಸಭ್ಯ ವ್ಯಕ್ತಿನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ನೋವು ನನಗೆ ಕಾಡ್ತಾ ಇದೆ. ನನ್ಗೆ ಅರ್ಥ ಆಗುತ್ತೆ ರಾಘವ್. ನೋಡಿ, ನನ್ ಮಾತು ಕೇಳ್ತೀರಾ ಅಲ್ವಾ ನೀವು? ಇನ್ನೊಂದು ಸ್ವಲ್ಪ ದಿನ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡಿ ಪ್ಲೀಸ್ ರಾಘವ್.
ವಿಷಯ ಏನಾಯ್ತು? ಅವ್ರು ಹೇಗಿದ್ದಾರೆ? ಅವ್ರು ಎಲ್ಲಿಟ್ಟಿದ್ದಾರೆ? ಅವ್ರು ಹೇಗೋ ಇದ್ದಾರೆ, ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೇಗೋ ಅಂದ್ರೆ ಅಪ್ಪ ನೀವಾದ್ರೂ ಹೇಳಿ, ಮಾವ ಹೇಗಿದ್ದಾರೆ? ಹೇಗಿದ್ದಾರೆ ಅಂತ ಹೇಳಮ್ಮ. ಆರೋಪ ದೊಡ್ಡದಾಗಿದೆ. ಸಿಕ್ಕಿರೋ 1 ಕೋಟಿ ಬ್ಲ್ಯಾಕ್ ಮನಿ ಅಂತ ಆಗಿರೋದ್ರಿಂದ ನಿಮ್ಮ ಮಾವನ್ನ ಜೈಲಿನಲ್ಲಿ ಇಟ್ಟಿದ್ದಾರೆ. ಅಯ್ಯೋ ಪಾಪ ಮಾವ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ. ನಾವು ನೋಡಿದ್ರೆ ಇಲ್ಲಿ ಆರಾಮಾಗಿದ್ದೀವಿ. ಏನ್ ಮಾಡೋದು ಮಗಳೇ, ಎಲ್ಲ ನಮ್ ದುರಾದೃಷ್ಟ. ವಿವೇಕ್ ಭಾವನಿಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು. ಹಾಗಂತ ಯಾರು ಸುಮ್ಮನಾಗಿಲ್ಲಮ್ಮ. ಅವ್ರನ್ನ ಬಿಡಿಸ್ಕೊಂಡ್ ಬರೋಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರಲ್ಲೂ ನಿಮ್ ದೊಡ್ಡತ್ತೆ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. ನೋಡೋಣ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀವಿ. ಯಾರೋ ಬಂದ್ರು ಅನ್ಸತ್ತೆ, ನಾನ್ ನೋಡ್ತೀನಿ. ವಿವೇಕ್ ಭಾವನೆ ಬಂದಿರ್ಬೇಕು ಅನ್ಸುತ್ತೆ. ಏನಾಯ್ತು? ಎದ್ದೇಳು ಬಸ್ಸು. ವಸುದ ಬಸ್ಸು ಏನಾಯ್ತು? ಆಂಬುಲೆನ್ಸ್ ಫೋನ್ ಮಾಡೋ. ಮಾವ ಆಂಬುಲೆನ್ಸ್ ಬೇಡ, ನಮ್ ಕಾರಲ್ಲೇ ಕರ್ಕೊಂಡು ಹೋಗೋಣ. ಸರಿ ಕರ್ಕೊಂಡ ಹೇಳ್ಬಿಡಪ್ಪ. ಹುಷಾರು. ಅಯ್ಯೋ ವಸು, ಅಮರೇ, ವಸುದಮ್ಮ ಇದಕ್ಕಿದ್ದಾಗೆ ಬಿದ್ದೋಗ್ಬಿಟ್ರು. ಹೊಟ್ಟೆ ನೋವು ಅಂತಿದ್ರು. ಚೇತನ್ ಅವರು ಮತ್ತೆ ಬಾಲಣ್ಣ ಅವರು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ನೀವು ಅರ್ಜೆಂಟ್ ಅಲ್ಲಿಗೆ ಹೋಗ್ಬೇಕಂತೆ. ಏನಂತೆ? ಯಾಕೋ ತುಂಬಾ ಹೆದರಿಕೆ ಆಗ್ತದೆ. ಸಿಸ್ಟರ್ ಏನಾಗ್ಬಿಡುತ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ. ಹೊಸದಾಗಿ ಹೀಗಾಗ್ತಾ ಇರೋದು ಇದು 2ನೇ ಸಲ ರೀ. ಡಾಕ್ಟ್ರು ಏನ್ ಹೇಳ್ತಾರೋ ಏನೋ. ಸಿಸ್ಟರ್ ವಸುದ ಯಾರು ಏನು ಹೇಳ್ತಾ ಇಲ್ವಲ್ಲಪ್ಪ. ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದ್ದಾರೆ. ಹೆದರ್ಕೋಬೇಡ, ಧೈರ್ಯವಾಗಿರುವ. ನೋಡು, ನಾನೇನ್ ಮಾಡೋಕ್ ಸಾಧ್ಯ? ಇಂಥ ಸನ್ನಿವೇಶ ಸಂದರ್ಭ ಮತ್ತೆ ಬರ್ದೇ ಇರೋ ಹಾಗೆ ಮಾಡಪ್ಪ ಅಂತ ದೇವರಲ್ಲಿ ಕೇಳ್ಕೋಬೇಕು ಅಷ್ಟೇ. ಅದನ್ನ ಬಿಟ್ಟು ನಮ್ಮ ಕೈಲಿ ಏನು. ಡಾಕ್ಟರ್ ಹೇಳಿರೋ ಪ್ರಕಾರ ನಮ್ಮ ಮೋಸದ ಈ ಸರಿ ನಿನ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ಸಮಾಧಾನವಾಗಿರು. ವೈದೇಹಿ, ಅಳ್ಬಿಡ್ವೆ. ಏನಾಯ್ತು? ಮಾರುತಿ ಫೋನ್ ಮಾಡ್ದ ತಕ್ಷಣ ಹೊರಟು ಬಂದ್ವಿ. ವಸುದ ಇಲ್ಲಿ. ಬಾವ ಏನಾಯ್ತು? ವಸುದ ಏನಾಯ್ತು? ಹೇಗೆ ಯಾಕೆ ಬರ್ತಾ ಇದೆಯಾ? ವಸುದ ಒಳಗಡೆ ಇದ್ದಾಳೆ, ಡಾಕ್ಟರ್ ಪರೀಕ್ಷೆ ಮಾಡ್ತಾ ಇದ್ದಾರೆ ಬಾವ. ಸದ್ಯ ತುಂಬಾ ಸೀರಿಯಸ್ ಆಗಿದೆ. ನೋಡ್ರಿ ಸಿಸ್ಟರ್ಗಳೆಲ್ಲ ಹೇಗೆ ಓಡಾಡ್ತಿದ್ದಾರೆ ಅಂತ. ಇಲ್ಲ, ವಸುದಕ್ಕೇನೋ ಆಗೋಗಿದೆ. ಅದಕ್ಕೆ ವಸುದಕ್ಕೇನೋ ಆಗೋಗಿದೆ. ಏನು ಆಗಿಲ್ಲ ಕಡೆ, ಬಿಡ್ತಾನೋ. ಆಸ್ಪತ್ರೆ ಅಂದ್ರೆ ಇದೆಲ್ಲ ಸಾಮಾನ್ಯ. ಇದಕ್ಕೆಲ್ಲ ಗಾಬರಿ ಪಟ್ಕೊಂಡ್ರೆ ಹೇಗೆ? ಸುಮ್ನೆ ಇರು. ಇಲ್ಲ ಸುಮ್ನೆ ಇರು ಅಂದೆ. ಡಾಕ್ಟರ್ ಬಂದು ಹೇಳೋವರೆಗೂ ಸ್ವಲ್ಪ ತಾಳ್ಮೆ ತಗೋ, ಸಮಾಧಾನ ಮಾಡ್ಕೊ. ಏನು ಆಗಿರಲ್ಲ ವಸುದಂಗೆ.
ಧೈರ್ಯ ತಂದ್ಕೋ. ಸೊಸೆ